ನೀವು ಒಂದು ವಿಜುವಲ್ಸ್ಗಳಲ್ಲಿ ಗಮನಿಸ್ತಾ ಇದ್ದೀರಿ, ದೇವೇಗೌಡರು ಕಾರ್ನಲ್ಲಿ ಕೂತಿರ್ತಾರೆ, ಯಾವುದೋ ಕೆಲಸದ ನಿಮಿತ್ತ ಹೊರಗಡೆ ಹೋಗ್ತಾ ಇರ್ತಾರೆ. ದೇವಸ್ಥಾನಕ್ಕೆ ಹೋಗಿ ಬಂದಂತಹ ಪತ್ನಿ, ಧರ್ಮಪತ್ನಿ ಚೆನ್ನಮ್ಮ ಅವರು ಪತಿಗೆ ಅಲ್ಲಿಂದ ತಂದಂತಹ ಪ್ರಸಾದ, ಅರಿಶಿಣ, ಕುಂಕುಮ, ಹೂವು, ತುಳಸಿ ಎಲೆ ಇವೆಲ್ಲವನ್ನು ನೀಡಿ ಪತಿಯನ್ನು ಕೆಲಸದ ನಿಮಿತ್ತ ಕಳಿಸ್ಕೊಡೋದು. ಹಿಂದಿನ ಕಾಲದಲ್ಲಿ ನಾವು ಇದನ್ನೆಲ್ಲ ಟಿ ವಿಗಳಲ್ಲಿ ನೋಡ್ಬೋದಿತ್ತು. ಗಂಡ ಕೆಲಸಕ್ಕೆ ಹೋಗ್ತಾರೆ ಅಥವಾ ಹೊರಗಡೆ ಹೋಗ್ತಾರೆ ಅಂದಾಗ ಹೆಂಡತಿ ಹೊರಗಡೆ ಬಂದು ಅವರನ್ನು ಕಳಿಸಿ ಮನೆಗೆ ಹೋಗುವಂಥ ಸನ್ನಿವೇಶಗಳು, ಆ ಸಂಪ್ರದಾಯಗಳು ಹಾಗೇ ನಡ್ಕೊಂಡು ಬಂದಿರುವಂಥ ಆ ಸಂಸ್ಕಾರ ನಾವಿಲ್ಲಿ ಕಾಣಬಹುದು. ತಮ್ಮ ಕೈಲಿ ಎಲ್ಲಿವರೆಗೂ ಸಾಧ್ಯನೋ ಅಲ್ಲಿವರೆಗೂ ಪತಿಯನ್ನು ಬೆಂಬಲಿಸಿ ನಿಂತಹ ದಿಟ್ಟ ಮಹಿಳೆ ಧರ್ಮಪತ್ನಿ ಚೆನ್ನಮ್ಮ ಅವರು. ನೋಡ್ತಾ ಇದ್ದೀರಿ ಆ ವಿಜುವಲ್ಸ್ಗಳನ್ನು. ಅದರಲ್ಲೂ ಕೂಡ ವಿವಾಹವಾಗಿರೋದು ದೇವೇಗೌಡರನ್ನ ಯಾವ ಕಾಲಘಟ್ಟದಲ್ಲಿ ಅಂತ ನೋಡೋದಾದರೆ 1954ರಲ್ಲಿ ಎಚ್ ಡಿ ದೇವೇಗೌಡ ಅವರನ್ನು ಕೈ ಹಿಡಿಯೋದು 1954ರಲ್ಲಿ. ಈ ದಂಪತಿಗೆ, ಈ ಆದರ್ಶ ದಂಪತಿಗೆ 6 ಜನ ಮಕ್ಕಳಿದ್ದಾರೆ, 4 ಪುತ್ರರು, 2 ಪುತ್ರಿಯರು. ಜೊತೆಗೆ ಚೆನ್ನಮ್ಮ ದೇವೇಗೌಡ ಪುತ್ರರಲ್ಲಿ 2 ರಾಜಕೀಯದಲ್ಲಿ ಸ್ಥಾನಮಾನ ಪಡೆದವರು, ಎಚ್ ಡಿ ಕುಮಾರಸ್ವಾಮಿ, ಎಚ್ ಡಿ ರೇವಣ್ಣ. ಅವರ ಪುತ್ರರು ಕೂಡ ರಾಜಕೀಯದಲ್ಲಿ ಇದ್ದಾರೆ. ಆದರೆ ಒಬ್ಬರು ಮಾತ್ರ ಮತ್ತೊಂದು ತೊಂದರೆಗೆ ಸಿಲುಕಿ ಜೈಲು ಪಾಲಾಗಿದ್ದಾರೆ. ಆ ನೋವು ಕೂಡ ಅನುಭವಿಸುವಂಥ ಸನ್ನಿವೇಶಗಳು ಕ್ರಿಯೇಟ್ ಆಗಿತ್ತು. ಅದರಲ್ಲೂ ಕೂಡ ಒಮ್ಮೆ ಆ್ಯಸಿಡ್ ದಾಳಿ ಕೂಡ ಚೆನ್ನಮ್ಮ ಅವ್ರ ಮೇಲೆ ಆಗಿತ್ತು. ಅದು ಕೂಡ ಸಂಬಂಧಿಕರಲ್ಲೇ ಆಗಿತ್ತು ಅನ್ನುವಂಥದ್ದು ಒಂದು ವಿಚಾರಗಳು ಓಡಾಡ್ತಾ ಇತ್ತು. ಜೊತೆಗೆ ಎಚ್ ಡಿ ಕುಮಾರಸ್ವಾಮಿ ಕೇಂದ್ರ ಸಚಿವರಾಗಿದ್ದಾರೆ. ಜೊತೆಗೆ ಮಾಜಿ ಮುಖ್ಯಮಂತ್ರಿ ಚೆನ್ನಮ್ಮ ಅವರ ಪುತ್ರ, ಪತಿಯೂ ಮುಖ್ಯಮಂತ್ರಿ, ಅದರಲ್ಲೂ ಕೂಡ ಪ್ರಧಾನಿ ಆಗಿದ್ದವರು. ಮಗನೂ ಕೂಡ, ಅವರ ಪುತ್ರನೂ ಕೂಡ ಮಾಜಿ ಮುಖ್ಯಮಂತ್ರಿ ಆಗಿದ್ದವರು. ಈಗ ಪ್ರೆಸೆಂಟ್ ಕೇಂದ್ರ ಸಚಿವರು ಕೂಡ ಹೌದು. ಇನ್ನು ಮಾಜಿ ಸಚಿವರಾಗಿದ್ದವರು ಎಚ್ ಡಿ ರೇವಣ್ಣ, ಕರ್ನಾಟಕ ರಾಜಕಾರಣದ ಅವರು ಪ್ರಮುಖ ನಾಯಕರಾಗಿ ಕಾಣಿಸ್ಕೊಂಡಂಥವರು. ಇದೆಲ್ಲದರ ನಡುವಣ ಚೆನ್ನಮ್ಮ ದೇವೇಗೌಡ ಅವರು ಮಾತ್ರ ಸಾರ್ವಜನಿಕವಾಗಿ ರಾಜಕೀಯ ಹುದ್ದೆಗಳಲ್ಲಿ ಎಲ್ಲೂ ಹೆಚ್ಚಾಗಿ ಕಾಣಿಸ್ತವರಲ್ಲ. ರಾಜಕೀಯ ರಂಗದಿಂದ ದೂರನೇ ಉಳಿದಂಥವರು. ಜೊತೆಗೆ ರಾಜಕೀಯದಲ್ಲಿ ಅವರು ಕಾಣಿಸಿಕೊಳ್ಳಲಿಲ್ಲವಾದರೂ ದೇವೇಗೌಡ ಕುಟುಂಬದ ಬೆಂಬಲ ಸ್ತಂಭವಾಗಿ ಇದ್ದಂಥವರು ಅಂದರೆ ಅದು ಚೆನ್ನಮ್ಮ. ಮನೆಯಲ್ಲಿ ನಾನು ಹೇಳ್ತಾ ಇದ್ದೆ ಆಗಲೇ, ಓರ್ವ ಯಶಸ್ವಿ ಪುರುಷನ ಹಿಂದೆ ಮಹಿಳೆ ಇರ್ತಾರೆ ಅಂದರೆ ಅದು ಕೇವಲ ಮಾತಾಗುವುದಿಲ್ಲ, ಅದು ನಿಜಕ್ಕೂ ಮಾದರಿಯಾಗಿ ಉಳಿದಿರೋದು ಈ ಕುಟುಂಬದಲ್ಲಿ ಚೆನ್ನಮ್ಮ ಅವರ ಸಪೋರ್ಟ್ನ ನೋಡಿ. ಚೆನ್ನಮ್ಮ ಅವರ ಮೇಲೆ 2001 ಫೆಬ್ರವರಿ 21ರಲ್ಲಿ ಹಾಸನ ಜಿಲ್ಲೆ ಹೊಳೆ ನರಸೀಪುರ ತಾಲೂಕಿನ ಹರದನಹಳ್ಳಿ ಗ್ರಾಮದಲ್ಲಿ ಆ್ಯಸಿಡ್ ದಾಳಿ ಆಗಿರುತ್ತೆ. ಕೌಟುಂಬಿಕ ಕಲಹದ ಹಿನ್ನೆಲೆಯಲ್ಲಿ ದೇವೇಗೌಡರ ಕುಟುಂಬದವರು ಯಾರೋ ಇಂಥದ್ದೊಂದು ಕೃತ್ಯ ನಡೆಸಿದ್ದಾರೆ ಅನ್ನುವಂಥ ವಿಚಾರಗಳು ಓಡಾಡ್ತಾ ಇತ್ತು. ಬಟ್ ಆ್ಯಸಿಡ್ ದಾಳಿ ಆಗಿರೋದು ಮಾತ್ರ ನಿಜ. ಈ ಘಟನೆಯಲ್ಲಿ ಚೆನ್ನಮ್ಮ ಹಾಗೂ ಅವರ ಸೊಸೆ ಭವಾನಿ ರೇವಣ್ಣವರಿಗೆ ಒಂದಷ್ಟು ಗಾಯಗಳಾಗಿತ್ತು. ಆದರೆ ಇದು ಕುಟುಂಬದ ಒಳಗಿನ ವಿಚಾರವಾದಂಥ ನೋವಾಗಿತ್ತು. ಆದರೆ ಯಾವುದೇ ನೋವಾಗಿರಲಿ ಅದನ್ನು ಅರಗಿಸಿಕೊಂಡು ಮುನ್ನುಗ್ಗುವಂಥ ಶಕ್ತಿಯನ್ನು ಹೊಂದಿದಂಥ ದಂಪತಿಯವರು. ಕಣ್ಣೀರಾಗ್ತಾ ಇದ್ದಾರೆ ದೇವೇಗೌಡರು. ಯಾಕಂದರೆ ಬಹಳಷ್ಟು ಸಮಯಗಳ ಕಾಲ, ವರ್ಷಾನುಗಟ್ಟಲೆ ಜೊತೆಯಲ್ಲೇ ಇದ್ದು ಬದುಕಿನ ಹಾದಿಯನ್ನು ಸರಾಗವಾಗಿ ಸಾಗಿಸಿದ್ದಂಥ ದಂಪತಿ ಈ ರಾಜಕೀಯ ರಂಗದಲ್ಲಿ ಇರುವಂಥವರ ಪತ್ನಿಯಾಗಿ ಮನೆಯಲ್ಲಿ ಜೀವನ ನಿರ್ವಹಿಸೋದಿದೆಯಲ್ಲ, ಇಟ್ಸ್ ವೆರಿ ಚಾಲೆಂಜಿಂಗ್. ಯಾಕಂತ ಹೇಳಿದ್ರೆ ಭಾಳಷ್ಟು ಕಾಲ ಹೊರಗಡೆನೇ ಇರ್ತಾರೆ, ಭಾಳಷ್ಟು ಟೆನ್ಷನ್ಗಳಲ್ಲೇ ಇರ್ತಾರೆ. ಕುಟುಂಬಗಳಿಗೆ ಸಮಯ ಕೊಡುವಂಥದ್ದಂತೂ ಅಪರೂಪ. ಹೊರಗಡೆ ವಿವಾದಗಳಿರುತ್ತೆ, ಪ್ರತಿಭಟನೆಗಳಿರುತ್ತೆ. ಎಲೆಕ್ಷನ್ಸ್ ಟೈಮ್ಗಳಲ್ಲಂತೂ ಮನೆಗಳಲ್ಲಿ ಸಿಗೋದು ಕಷ್ಟ. ಹೋಗೋಗಿದ್ದ ಕಡೆ ಜಿಲ್ಲಾ ಪ್ರವಾಸ, ದೇಶಿ ಪ್ರವಾಸ, ರಾಜ್ಯ ಪ್ರವಾಸ, ಹೀಗೆಲ್ಲ ಇದ್ದಂಥ ಸಂದರ್ಭದಲ್ಲಿ ಮನೆಯವರಿಗೆ ಟೈಮ್ ಕೊಡೋದು ಕಷ್ಟ ಸಾಧ್ಯವಾಗಿರುತ್ತೆ. ಇಂಥ ಸಂದರ್ಭಗಳಲ್ಲಿ ಅರ್ಥ ಮಾಡಿಕೊಂಡು ಆ ಒಂದು ದಿನಗಳನ್ನು ದುಡೋದಿದೆಯಲ್ಲ, ಅದು ಬಹಳಷ್ಟು ಮುಖ್ಯವಾಗಿರುತ್ತೆ. ಮಾಜಿ ಪ್ರಧಾನಿ ಎಚ್ ಡಿ ದೇವೇಗೌಡರ ಪತ್ನಿ ಚೆನ್ನಮ್ಮ ನಿಧನವನ್ನು ಹೊಂದಿದ್ದಾರೆ. ಹುಟ್ಟೂರು ಮುತ್ತಿಗೆ ಹಿರಿಹಳ್ಳಿ ಗ್ರಾಮದಲ್ಲಿ ನೀರವ ಮೌನ ಆವರಿಸಿದೆ. ಹಾಸನ ತಾಲೂಕಿನ ಶಾಂತಿಗ್ರಾಮ ಹೋಬಳಿಯ ಮುತ್ತಿಗೆ ಹಿರಿಹಳ್ಳಿ ಗ್ರಾಮದಲ್ಲೆಲ್ಲೆಡೆ
ಶೋಕದ ವಾತಾವರಣ ನಿರ್ಮಾಣವಾಗಿದೆ. ಜನರು ಅಳ್ತಾ ಇದ್ದಾರೆ, ಕಂಬನಿ ಸುರಿಸ್ತಾ ಇದ್ದಾರೆ. ಮುತ್ತಿಗೆ ಹಿರಿಹಳ್ಳಿಯಿಂದ ಹರದನಹಳ್ಳಿಗೆ ಮದುವೆಯನ್ನು ಮಾಡಿಕೊಡ್ಲಾಗಿತ್ತು ಚೆನ್ನಮ್ಮ ಅವ್ರನ್ನ 1954ರಲ್ಲಿ. 1954ರಲ್ಲಿ ವಿವಾಹವಾಗಿರ್ತಾರೆ ದೇವೇಗೌಡರನ್ನ. ಮದುವೆಯಾದ ಬಳಿಕವೂ ತನ್ನ ತವರು ಮನೆಯ ಮೇಲೆ ಹೆಚ್ಚಿನ ಪ್ರೀತಿಯನ್ನು ಹೊಂದಿದ್ರಂತೆ ಚೆನ್ನಮ್ಮ. ನೋಡಿ, ಮದುವೆಯಾಗಿ ಹೋದ ತಕ್ಷಣ ತವರು ಮನೆಯನ್ನು ಮರ್ತ್ಬಿಡ್ತಾರೆ ಹೆಣ್ಮಕ್ಳು ಅಂದ್ಕೊಳ್ಳೋದು ಸುಳ್ಳು. ಗಂಡನ ಮನೆಯನ್ನೇ ಎಷ್ಟು ಪ್ರೀತಿಸ್ತಾರೆ